Hi, good morning to all. This is Mansa. In today's session, we are moving to the concept of CSS. We are in the third module, CSS. So what do you mean by CSS first? So it is called as a cascading style sheet and it is used to set the style in web pages that contains HTML elements. ಸೊ ಸಿ ಎಸ್ ಎಸ್ ಅಂದ್ರೆ ಇದನ್ನ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಅಂತ ಕರಿತೀವಿ. ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾವು ವೆಬ್ ಪೇಜಸ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಆ ವೆಬ್ ಪೇಜಸ್ ನ ಸ್ಟೈಲ್ ಅನ್ನ ಇನ್ಕ್ಲೂಡ್ ಮಾಡ್ಲಿಕ್ಕೆ ನಾವು ಈ ಸಿ ಎಸ್ ಎಸ್ ಅನ್ನ ಯೂಸ್ ಮಾಡ್ತೀವಿ. ಅದು ಎಲ್ಲಿ ದಟ್ ಕಂಟೈನ್ಸ್ HTML ಎಲಿಮೆಂಟ್ಸ್. ಸೊ ಅದರಲ್ಲಿ HTML ನ ಕಂಟೈನ್ ಆಗಿದ್ದಾಗ. ಸೊ ಅಂಡ್ ಇಟ್ ಸೆಟ್ಸ್, ಫಾರ್ ಎಕ್ಸಾಂಪಲ್ ಏನೇನ್ ಸೆಟ್ ಮಾಡ್ತೀವಿ ಯೂಶುವಲಿ, ಇಟ್ ಸೆಟ್ಸ್ ದ ಬ್ಯಾಕ್ ಗ್ರೌಂಡ್ ಕಲರ್, ಫಾಂಟ್ ಸೈಜ್ ಆಗಿರ್ಬೋದು, ಫಾಂಟ್ ಫ್ಯಾಮಿಲಿ, ಕಲರ್ಸ್ ಮತ್ತೆ ಎಕ್ಸ್ಟ್ರಾ ಪ್ರಾಪರ್ಟೀಸ್ ಏನಾದ್ರು ಇದ್ರೆ on that web page we can use the CSS to change the style of the web page along with the HTML element. So here we have three types. So CSS anta bandaga usual agi ನಾವು 3 types na explain ಮಾಡ್ತೀವಿ. Let's see the inline CSS. First is inline CSS, ಅದಾದ್ಮೇಲೆ internal CSS ಮತ್ತೆ external CSS. ಸೊ ಫಸ್ಟ್ ಇನ್ಲೈನ್ CSS ಅಂತ ಯೂಸ್ ಮಾಡ್ತೀವಿ, ಇಂಟರ್ನಲ್ ಅಥವಾ ಅದನ್ನ ಎಂಬೇಡೆಡ್ CSS ಅಂತ ಯೂಸ್ ಮಾಡ್ತೀವಿ, ಎಕ್ಸ್ಟರ್ನಲ್ CSS ಅಂತ ಯೂಸ್ ಮಾಡ್ತೀವಿ. ಸೊ ಬಿಫೋರ್ ಮೂವಿಂಗ್ ಟು ದ ಫಾರ್ಮಲ್ ಡೆಫಿನೇಷನ್, ಫಸ್ಟ್ ವಿ ನೀಡ್ ಟು ನೋ ವಾಟ್ ಯು ಮೀನ್ ಬೈ ಇನ್ಲೈನ್. ಇನ್ಲೈನ್ ಅಂತ ಅಂದ್ರೆ ಏನು? ವಿತ್ ಇನ್ ದಟ್ ಲೈನ್ ರೆಪ್ರೆಸೆಂಟ್ ಮಾಡೋದಕ್ಕೆ ಇನ್ಲೈನ್ ಅಂತ ಕರಿಬಹುದು. ಯಾವ ಲೈನು ಯಾವ ತರ ಅಂತೇಳಿ ಅಪ್ಕಮಿಂಗ್ ಎಕ್ಸಾಂಪಲ್ಸ್ ಅಲ್ಲಿ ನೋಡೋಣ. ಸೊ ಇಂಟರ್ನಲ್ ಅಂತ ಅಂದ್ರೆ ಏನು? ಆ ಟ್ಯಾಗ್ ಗಳ ಮಧ್ಯೆ ನಾವು ಈ CSS ನ ಯೂಸ್ ಮಾಡೋದಕ್ಕೆ, ಅದಕ್ಕೆ ಅದನ್ನ ಎಂಬೆಡೆಡ್ ಅಂತಾನು ಕರಿತೀವಿ. ಎಕ್ಸ್ಟರ್ನಲ್ ಅಂತ ಅಂದ್ರೆ ಏನು? ಆ HTML ಪೇಜ್ ಅನ್ನ ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ಬೇರೆ ಪೇಜ್ ಅಲ್ಲಿ ಏನ್ ಯೂಸ್ ಮಾಡ್ತೀವಲ್ಲ CSS, ಅದನ್ನ ಎಕ್ಸ್ಟರ್ನಲ್ CSS ಅಂತ ಕರಿತೀವಿ. ಲೆಟ್ಸ್ ಸಿ. So what do you mean by inline CSS? So inline CSS that contains the CSS property. ಸೊ ಅಂದ್ರೆ ನಿಮ್ ಫಾಂಟ್ ಸೈಜ್ ಆಗಿರ್ಬೋದು, ಫಾಂಟ್ ಫ್ಯಾಮಿಲಿ ಆಗಿರ್ಬೋದು, ಈ ತರದ ಪ್ರಾಪರ್ಟಿನ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ ಇನ್ ದ ಬಾಡಿ ಸೆಕ್ಷನ್ ಅಂಡ್ ಅಟ್ಯಾಚ್ಡ್ ವಿತ್ ದ ಎಲಿಮೆಂಟ್ ಈಸ್ ನೌನ್ ಆಸ್ ಎ ಇನ್ಲೈನ್ CSS. So usually this kind of style is specified within an HTML tag using the style attribute. ಸ್ಟೈಲ್ ಅನ್ನು ಅಟ್ರಿಬ್ಯೂಟ್ ನ ಯೂಸ್ ಮಾಡಿಕೊಂಡು HTML ಟ್ಯಾಗ್ ಅಲ್ಲಿ ಯೂಸ್ ಮಾಡೋದಕ್ಕೆ ಇದನ್ನ ಇನ್ಲೈನ್ CSS ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಒನ್ ಈಸ್ ಇಂಟರ್ನಲ್ ಆರ್ ಎಂಬೇಡೆಡ್ CSS. So where we can use this? So this can be used when a single HTML document that must be styled uniquely. ಸೊ ಆ ಸಿಂಗಲ್ HTML ಡಾಕ್ಯುಮೆಂಟ್ ಏನಿರುತ್ತಲ್ಲ ಆ ಡಾಕ್ಯುಮೆಂಟ್ಗೆ ಮಾತ್ರ ಇಟ್ ಕ್ಯಾನ್ ಬಿ ಅಪ್ಲೈಡ್. ಸೊ ದೆನ್ ಓನ್ಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಇಂಟರ್ನಲ್ ಆರ್ ಎಂಬೇಡೆಡ್ CSS ಅಂತ ಕರಿತೀವಿ. ಸೊ ದ CSS ರೂಲ್ ಸೆಟ್ ಶುಡ್ ಬಿ within the HTML file in the header section. ಸೊ ಆ HTML ಟ್ಯಾಗಿನ ಹೆಡರ್ ಸೆಕ್ಷನ್ ಅಲ್ಲಿ ಮಾತ್ರ ನಾವು ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ಈಸ್ CSS is embedded within the HTML file. ಅದಕ್ಕೆ ಇದನ್ನ ಎಂಬೇಡೆಡ್ CSS ಅಂತಾನು ಕರಿತೀವಿ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಎಕ್ಸ್ಟರ್ನಲ್ CSS. ಸೊ ಎಕ್ಸ್ಟರ್ನಲ್ CSS ಕಂಟೈನ್ಸ್ ಸಪರೇಟ್ CSS ಫೈಲ್ಸ್. ಸೊ ಅಂದ್ರೆ ರಿಗಾರ್ಡಿಂಗ್ ದ ಪ್ರಾಪರ್ಟೀಸ್, ರಿಗಾರ್ಡಿಂಗ್ ದ ಕಂಟೆಂಟ್. ಸೊ HTML ಅಪಾರ್ಟ್ ಫ್ರಮ್ ದ HTML CSS ಫೈಲ್ಸ್ ಸಪರೇಟ್ ಇರುತ್ತೆ. ಸೊ ಅದಕ್ಕೆ ನಾವು ಎಕ್ಸ್ಟರ್ನಲ್ CSS ಅಂತ ಕರಿತೀವಿ. ಅಂಡ್ this style can be set only once and that will be applied across the web pages. ಸೊ ಏನಾದ್ರೂ ಒಂದೇ ತರದ ಸ್ಟೈಲ್ ಶೀಟ್ ಅನ್ನು ನಾವು ಬರೆದು ಅದನ್ನ ಬೇರೆ ಬೇರೆ ಸೆಕ್ಷನ್ ಅಲ್ಲಿ we can call it directly. So let's see the example for inline CSS. So for example, ಒಂದು ಎಕ್ಸಾಂಪಲ್ ತಗೋಣ. ಎಕ್ಸಾಂಪಲ್ P style is equal to ಡಬಲ್ ಇನ್ವರ್ಟೆಡ್ ಕಾಮಾದಲ್ಲಿ ಕಲರ್ ಕೋಲನ್ ಪಿಂಕ್ ಅಂತ ಬರೀತಾ ಇದೆ. ಸೊ ಹಿಯರ್ ವಿ ನೀಡ್ ಟು ಅಬ್ಸರ್ವ್, ನಾನೇನ್ ಮಾಡ್ತಾ ಇದ್ದೀನಿ, P ಅಂದ್ರೆ ಪ್ಯಾರಾಗ್ರಾಫ್ ಟ್ಯಾಗ್ ನ ತಗೊಂಡಿದ್ದೀನಿ. ಆ ಸಬ್ಸ್ಕ್ರಿಪ್ಟ್ ಒಳಗಡೆನೆ ಸ್ಟೈಲ್ ಅನ್ನೋದೇನು ಅದು CSS. ಸೊ ಈಸ್ ಈಕ್ವಲ್ ಟು ಇದೊಂದು ಅಟ್ರಿಬ್ಯೂಟ್ ಈಸ್ ಈಕ್ವಲ್ ಟು
ಕಲರ್ ಅನ್ನೋದೇನು ಪ್ರಾಪರ್ಟಿ. ಸೊ ಅದಾದ್ಮೇಲೆ ಆ ಕಲರ್ ಯಾವುದು ಅನ್ನೋದು, ಈಗ ಕಲರ್ ಯಾವುದು, ಅದು ಪಿಂಕ್ ಅಂತ ಕೊಟ್ಟಿದ್ದೀನಿ, ದಟ್ ಈಸ್ ದ ವ್ಯಾಲ್ಯೂ. ಅದನ್ನ ನಾವೇನ್ ಮಾಡ್ಬೇಕು, ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಸ್ಪೆಸಿಫೈ ಮಾಡ್ತೀವಿ. ಪ್ರಾಪರ್ಟಿ ಆದ್ಮೇಲೆ ಇಸ್ ಈಕ್ವಲ್ ಟು ಯೂಸ್ ಮಾಡಬಾರ್ದು, ಕೋಲನ್ ಮಸ್ಟ್ ಬಿ ಯೂಸ್ ಇಟ್ ಟು ಸ್ಪೆಸಿಫೈ ದ ವ್ಯಾಲ್ಯೂ. ಸೊ ಅಪಾರ್ಟ್ ಫ್ರಮ್ ದಟ್ ನಾವೇನಾದ್ರೂ ಬರ್ಕೋಬಹುದು, ವೆಲ್ಕಮ್ ಟು CSS. So it is closed. So this is the example for inline CSS. So next, ಇಂಟರ್ನಲ್ ಅಥವಾ ಎಂಬೇಡೆಡ್ CSS ಅಂತ ಕರಿತೀವಲ್ಲ, ಅಲ್ಲಿ ನಾವು ಯಾವ ತರ ಎಕ್ಸಾಂಪಲ್ ಕೊಡ್ಬೋದು ಅಂತ ಹೇಳಿ. ಸೊ ಫಾರ್ ಎಕ್ಸಾಂಪಲ್, ಇಂಟರ್ನಲ್ ಅಂತ ಅಂದ್ರೆ ಏನು, ಆ HTML ಪೇಜ್ ಅಲ್ಲೇನೆ ನಾವು ಯೂಸ್ ಮಾಡೋದಕ್ಕೆ ಇಂಟರ್ನಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, HTML ಹೆಡರ್ ಸೆಕ್ಷನ್. ಸೊ ಹೆಡರ್ ಆದ್ಮೇಲೆ ಸ್ಟೈಲ್, then body, let's see, open brace, background color hyphen, for example yellow, closed, H1 color hyphen pink, close ಮಾಡ್ತಾ ಇದ್ದೀನಿ, style closed, then header section closed. ಸೊ ಅದಾದ್ಮೇಲೆ body tag H1 welcome to CSS, H1 closed, body tag also closed. So then close the HTML. Here we need to observe internal ಅಥವಾ embedded ಅಂತ ಕರೆದಾಗ ಇಲ್ಲಿ ನೋಡಿ HTML ಟ್ಯಾಗ್ ಇದೆ, ಅದಾದ್ಮೇಲೆ ಹೆಡರ್ ಸೆಕ್ಷನ್. ಹೆಡರ್ ಸೆಕ್ಷನ್ ಅಲ್ಲಿ ಆ ಸ್ಟೈಲ್ ಅನ್ನ ಡಿಫೈನ್ ಮಾಡ್ತಾ ಇದ್ದೀವಿ. ಯಾವ ತರ ಅಂತಂದ್ರೆ ಬಾಡಿ. ಸೊ ಆ ಬಾಡಿ ಟ್ಯಾಗ್ ಬಾಡಿ ಜೊತೆ ಬ್ಯಾಕ್ ಗ್ರೌಂಡ್ ಕಲರ್ ಏನ್ ಕೊಡ್ತಾ ಇದ್ದೀನಿ, ಯೆಲ್ಲೋ ಕೊಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಕಲರ್ ಪಿಂಕ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಅದು H1 ಗೆ ಸ್ಟೈಲ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಹೆಡರ್ ಸೆಕ್ಷನ್ ಕ್ಲೋಸ್ಡ್. ಅದಾದ್ಮೇಲೆ ನಾವು ಬಾಡಿ ಟ್ಯಾಗ್ ನ ತಗೋತಾ ಇದೀವಿ. ಅಂದ್ರೆ ಈಗ ಏನಾಯ್ತು, ಬ್ಯಾಕ್ ಗ್ರೌಂಡ್ ಕಲರ್ ಯೆಲ್ಲೋ ಅನ್ನೋದು ಹೋಲ್ ಬಾಡಿ ಟ್ಯಾಗ್ ಬಂತು. ವೆಲ್ಕಮ್ ಟು CSS ಅನ್ನೋದನ್ನ ನಾನು H1 ಅಲ್ಲಿ ಬರ್ದಿದ್ದೀನಿ. ಅಂದ್ರೆ H1 ಅಲ್ಲಿ ಏನ್ ಕಂಟೆಂಟ್ ಬರ್ದಿದ್ದೀನಿ ಅದಕ್ಕೆ ಅಂದ್ರೆ ಕಲರ್ ಪಿಂಕ್ ಅನ್ನ ನಾವು ರೆಪ್ರೆಸೆಂಟ್ ಮಾಡಿದ್ವಿ. ಸೊ ಇನ್ ಕೇಸ್ ನನಗೆ ಏನಾದ್ರೂ ಇನ್ನೊಂದು ಬಾಡಿ ಸೆಕ್ಷನ್ ಬೇಕು, HTML ಟ್ಯಾಗ್ ಅಲ್ಲಿ ಇನ್ನೊಂದು H1 ಬೇಕು ಅಂತ ಅಂದ್ರೆ, ಸೊ ಈ ಬ್ಯಾಕ್ ಗ್ರೌಂಡ್ ಕಲರ್ ಯೆಲ್ಲೋ ಮತ್ತೆ ಕಲರ್ ಪಿಂಕ್ ಅಂತ ಏನಿತ್ತು, ಸೊ ಅದು ಆ ನೆಕ್ಸ್ಟ್ ಸೆಕ್ಷನ್ಗೂ ಕೂಡ ಅಪ್ಲೈ ಆಗತ್ತೆ. ಸೊ ನೆಕ್ಸ್ಟ್ ಎಕ್ಸ್ಟರ್ನಲ್ CSS ನೋಡೋಣ. ಸೊ ಎಕ್ಸ್ಟರ್ನಲ್ CSS ಎಲ್ಲಿ ಯೂಸ್ ಮಾಡ್ತೀವಿ, style.css, let's see, body, open brace, background color, colon, blue, closed, H1 color pink, closed. Here we need to observe external ಅಂತ ಅಂದ್ರೆ ಏನು, ಇಲ್ಲಿ ನಾನು ಬರ್ತಿದ್ದೀನಿ HTML, ಸಾರಿ ಇಲ್ಲಿ ಯಾವುದೇ HTML ಟ್ಯಾಗ್ ಇಲ್ಲ. ಅಂದ್ರೆ HTML ಟ್ಯಾಗ್ ಬೇರೆ ಫೈಲ್ ಮತ್ತೆ ಈ .css ಅನ್ನೋದೇ ಬೇರೆ ಫೈಲ್. ಸೊ ಇದನ್ನ ನಾನು ಏನಾದ್ರೂ HTML ಜೊತೆ, ಈಗ ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು, ಎಕ್ಸ್ಟರ್ನಲ್ CSS ಅಲ್ಲಿ ಏನಾಗಿದೆ, style.css ಅನ್ನೋ ಫೈಲ್ ನೇಮು, ಅದರಲ್ಲಿ ಬಾಡಿ ಬ್ಯಾಕ್ ಗ್ರೌಂಡ್ ಕಲರ್ ಬ್ಲೂ ಕೊಟ್ಟಿದ್ದೀನಿ, H1 ಅನ್ನೋದನ್ನ ಪಿಂಕ್ ಕೊಟ್ಟಿದ್ದೀನಿ. ಸೊ ವಿ ನೀಡ್ ಟು ಅಬ್ಸರ್ವ್ ಒನ್ ಥಿಂಗ್, ಇದು
ಅಂದ್ರೆ ಸ್ಟೈಲ್ ಅನ್ನ ಬೇರೆ ಯಾವ್ದೋ ಪೇಜ್ ಅಲ್ಲಿ ಅಂದ್ರೆ .css ಪೇಜ್ ಅಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಆದ್ರೆ ಅದಕ್ಕೆ ರಿಲೇಟೆಡ್ ಆದ HTML ಪೇಜ್ ಎಲ್ಲಿರುತ್ತೆ ಅಂದ್ರೆ ಇನ್ನೊಂದು .html ಪೇಜ್ ಅಲ್ಲಿ ಇರುತ್ತೆ. ಸೊ ಅದೆರಡನ್ನ ನಾನು ಲಿಂಕ್ ಮಾಡ್ಬೇಕು ಅಂತಂದ್ರೆ ಲಿಂಕ್ ರಿಲೇಷನ್ ಈಸ್ ಈಕ್ವಲ್ ಟು ಏನ್ ಬರೀತಾ ಇದೀವಿ ನಾವು, ಸ್ಟೈಲ್ ಶೀಟ್. ಅಬ್ಸರ್ವ್ ಮಾಡ್ಬೋದು ಯಾವ ಟೈಪ್ ಅಲ್ಲಿ ಇದೆ ಅದು, ಇಸ್ ಈಕ್ವಲ್ ಟು ಐದರ್ ಟೆಕ್ಸ್ಟ್ ಆರ್ CSS href. ಇದೇನಕ್ಕೆ ಯೂಸ್ ಮಾಡ್ತಾ ಇದೀವಿ, ರೆಫರೆನ್ಸ್ ಎಲ್ಲಿಂದ, style.css ಇಂದ ರೆಫರೆನ್ಸ್ ಬರಬೇಕು. ಸೊ ಇಸ್ ಇಟ್ ಕ್ಲಿಯರ್? ಸೊ ನೆಕ್ಸ್ಟ್ header section closed, body tag h1, this is heading ಅಂತ ಕೊಡ್ತಾ ಇದ್ದೀನಿ. ಸೊ h1 closed. ಅದಾದ್ಮೇಲೆ ಬಾಡಿ ಟ್ಯಾಗ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ದೆನ್ ಕ್ಲೋಸ್ ದ HTML. ಸೊ ಹಿಯರ್ ಅಬ್ಸರ್ವ್ style.css ಅನ್ನೋದು ಸೆಪರೇಟ್ ಫೈಲ್, ಅದನ್ನ ನಾವು .css ಫೈಲ್ ಅಲ್ಲಿ ಸೇವ್ ಮಾಡಿಟ್ಟಿರ್ತೀವಿ. ಸೊ ಅದಾದ್ಮೇಲೆ ಅದಕ್ಕೆ ರಿಲೇಟೆಡ್ ಆದಂತ HTML ಅನ್ನ .html ಅಂತ ಸೇವ್ ಮಾಡಿಟ್ಟಿರ್ತೀವಿ. ದಿಸ್ ಇಸ್ ಯುವರ್. ಸೊ ಅಂದ್ರೆ ಇಲ್ಲಿ ಲಿಂಕ್ ರಿಲೇಷನ್ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂದ್ರೆ .css ಫೈಲ್ ಇಂದ ಈ ಪೇಜಿಗೆ ಲಿಂಕ್ ಅನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಈ ಲಿಂಕ್ CSS ಲಿಂಕ್ ರಿಲೇಷನ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಸ್ಟೈಲ್ ಶೀಟ್ ಟೈಪ್ ಯಾವುದು, ಟೆಕ್ಸ್ಟ್ ಅಥವಾ CSS, ಹೈಪರ್ ಟೆಕ್ಸ್ಟ್ ರೆಫರೆನ್ಸ್ ಯಾವುದು, style.css. ಅಂದ್ರೆ ಇಲ್ಲಿ ನಾವು ಏನು .css ಫೈಲ್ ನ ಏನಂತ ಸೇವ್ ಮಾಡಿರ್ತೀವೋ ಅದನ್ನೇ ಇಲ್ಲಿ ನಾವು ಇನ್ಪುಟ್ ಮಾಡ್ಬೇಕಾಗತ್ತೆ. This is the basic introduction of CSS, that is cascading style sheet. In that, inline, internal and external are the three main types of CSS.